ಕುಂಭರಾಶಿ. ಕಲಹ ಮತ್ತು ಮನಸ್ತಾಪ ದೋಷಗಳು ಕುಂಭರಾಶಿಯವರಿಗೂ ಬರ್ತದೆ. ಇವರಿಗೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಶನಿ ಕುಜರ ಯೋಗ ಕಳೆದಿಲ್ಲ. ಇನ್ನು 10-11ನೇ ತಾರೀಕುವರೆಗೂ ಈ ದೋಷಗಳು ಇರ್ತದೆ. ಕೋಪ ಅವಸರದ ಸಮಯದಲ್ಲಿ ಕಟ್ ಮಾಡಿಕೊಂಡ ಬೆರಳಾಗಲಿ ಮೂಗಾಗಲಿ ಮತ್ತೆ ವಾಪಸ್ ಸೇರಿಸ್ಲಿಕ್ಕಾಗಲ್ಲ. ತರಕಾರಿ ಕಟ್ ಮಾಡಿದ್ರೇ ಮತ್ತೆ ವಾಪಸ್ ಸೇರಿಸ್ಲಿಕ್ಕಾಗಲ್ಲ. ಗಮನ ಇಟ್ಕೋಬೇಕು. ಅವಸರ ಮಾಡಿಕೊಂಡು ಕೋಪ ಇತ್ಯಾದಿಗಳಿಗೆ ಒಳಗಾಗಿ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗಿ ಅದು ಮತ್ತೊಂದು ವಿವಾದಕ್ಕೆ ಕಾರಣ ಆಗಿ ಈ ರೀತಿಯ ದೋಷಗಳಿಗೆ ಆಗಲೇ ನಡೀತಾ ಇರತಕ್ಕಂತಹ ಸಮಯ ಇದು. ಅದು ಪರಿಹಾರ ಆಗುತ್ತೆ ಇನ್ನೊಂದು 10 ದಿನ, ಮೇ ತಿಂಗಳಲ್ಲಿ. ಸೊ ತಾಳ್ಮೆಯಿಂದ ಮುಂದುವರಿಬೇಕು. ವಿಶೇಷವಾಗಿ ಮಾತು ಮತ್ತು ಖರ್ಚಿನಲ್ಲಿ, ಮಾತು ಅನ್ನೋದು ಖರ್ಚು ಅನ್ನೋದು ಒಂದೇ, ತಾತ್ವಿಕವಾಗಿ ಒಂದೇ. ಒಂದು ಸತಿ ಮಾತಾಡಿದ್ಮೇಲೆ ಹೋಯ್ತು, ಒಂದು ಸತಿ ಖರ್ಚು ಮಾಡಿದ್ಮೇಲೆ ಹೋಯ್ತು ಅಲ್ವಾ. ಹಣ ಖರ್ಚು ಮಾಡೋದು, ಮಾತು ಖರ್ಚು ಮಾಡೋದು ಒಂದು ಸತಿ ಹೇಳಿದ ಮೇಲೆ ಒಂದು ಸತಿ ಕೈಯಿಂದ ಹೋದ ಮೇಲೆ ಆಯಿತು. ಹಾಗಾಗಿ ಈ ಎರಡರ ಬಗ್ಗೆನೂ ಕಂಟ್ರೋಲ್ ಇರಬೇಕು. ಎಷ್ಟು ಬೇಕೋ, ಏನು ಬೇಕೋ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಕುಂಭರಾಶಿಯವರು ಮಾತ್ರ ಅಂತಲ್ಲ, ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು. ಕುಂಭರಾಶಿಯವರಿಗೆ ಈ ರೀತಿಯ ಗ್ರಹಚಾರವೂ ಇರುವುದರಿಂದ ನೋಡಬೇಕು. ನಾಮಸ್ಮರಣೆ ವಿಶೇಷ, ಧ್ಯಾನ, ಗುರುದರ್ಶನಾದಿಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ನಾಮಸ್ಮರಣೆ ಅನೇಕವಾಗಿರ್ತಕ್ಕಂಥ ವಾಗ್ದುರಿತಗಳನ್ನು, ಆದಾಯ ಮತ್ತು ದಾಯ ಮತ್ತು ಆದಾಯ, ವಿದಾಯ ಮತ್ತು ಇದೆಲ್ಲ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸಗಳು, ಇದೆಲ್ಲವನ್ನೂ ಕೂಡ ಪರಿಹಾರ ಮಾಡ್ತಕ್ಕಂಥದ್ದು ನಾಮಸ್ಮರಣೆ, ಶಿವನಾಮಸ್ಮರಣೆ, ಹರಿನಾಮಸ್ಮರಣೆ. ಅದನ್ನು ವಿಶೇಷವಾಗಿ ಮಾಡ್ತಾ ಮುಂದುವರಿಬೇಕು ಕುಂಭರಾಶಿಯವರು.